ಕೆ.ಎಚ್. ಪುಟ್ಟಸ್ವಾಮಿ ಗೌಡ್ರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 2043 ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಕೇಳ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರು ಉತ್ತರವನ್ನ ಒದಗಿಸಿದರೆ, ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 295 ಸರ್ಕಾರಿ ಶಾಲೆಗಳಿದೆ, ಪ್ರೈಮರಿ ಮತ್ತು ಪ್ರೌಢಶಾಲೆ ಸೇರಿ. ಅದರಲ್ಲಿ 1437 ಕೊಠಡಿಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಆದರೆ 267 ಕೊಠಡಿಗಳು ದುರಸ್ತಿ ಮಾಡಬೇಕಾಗಿದೆ ಅರ್ಜೆಂಟು. ಅದರಲ್ಲಿ 120 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಇದೆ, ಡೆಮಾಲಿಷನ್ ಮಾಡಬೇಕಾಗಿದೆ. ಅದರಿಂದ ಈ ಕೊಡ್ತಾ ಇರುವಂತಹ ಅನುದಾನ ಬಹಳಷ್ಟು ಕಡಿಮೆ ಅನುದಾನ ಕೊಡಬೇಕು. ಮತ್ತೆ ಶಿಕ್ಷಕರ ಕೊರತೆ ಬಹಳ ಜಾಸ್ತಿ ಇದೆ. 237 ಶಿಕ್ಷಕರ ಕೊರತೆ ಇದೆ ಅಲ್ಲಿ. ಅದರಿಂದ ಇದು ಗಡಿ ತಾಲೂಕು, ಆಂಧ್ರದ ಗಡಿ ತಾಲೂಕು. ಅಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲರೂ ಕೂಡ ಗುಣಮಟ್ಟದ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಶಾಲಾ ಕಾಲೇಜು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಶಿಕ್ಷಕರಿಗಿಲ್ಲ ಮತ್ತು ಶಾಲಾ ಕೊಠಡಿಗಳಿಗೆ ದುರಸ್ತಿ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಅದು ಅರ್ಧಕ್ಕಿಂತ ಹೆಚ್ಚು ತೆಲುಗು ಭಾಷೆ ಮಾತಾಡುವಂತ ಭಾಷಿಕರು ನಮ್ಮ ತಾಲೂಕಲ್ಲಿದ್ದಾರೆ. ಆದ್ರೂ ಕೂಡ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರೋ ತಾಲೂಕದು ಭಾಷಾ ಸಾಮರಸ್ಯ ಇದೆ. ಅಂತ ಒಂದು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಮುಚ್ಚಬಾರದು, ಈಗ ಗುಣಮಟ್ಟದ ಎಜುಕೇಶನ್ ಇಲ್ಲ ಅಂತ ಎಲ್ಲ ಕಾನ್ವೆಂಟ್ಗೆ ಕಳಿಸಬಾರದು ಅವರು ಪಾಲಕರು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ವಿಶೇಷ ಗಮನವನ್ನು ಕೊಟ್ಟು ಸಚಿವರು ನಮ್ಮ ತಾಲೂಕಿಗೆ ಶಿಕ್ಷಕರು ಮತ್ತು ಶಾಲಾ ಕೊಠಡಿಗಳನ್ನ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ತಾಲೂಕಿಗೆ ಅಂತ ಕೇಳ್ಕೊತೀನಿ. ಮಾನ್ಯ ಅಧ್ಯಕ್ಷರೇ, ಏನು ನಾವಿಲ್ಲಿ ಸೆಷನ್ ಶುರು ಆದ್ಮೇಲೆ ನಾವು ಕೆಲವು ರಿಪೇರಿಗೆ ಮತ್ತೆ ಕೊಠಡಿಗಳನ್ನು ಕೂಡ ಇಲ್ಲಿ ಬಂದ್ಮೇಲೆ ಹೋದ ವಾರ ನಾನು ಇಲ್ಲಿ ಬಂದು ಸೈನ್ ಮಾಡಿದೆ. ಕೆಲವು ಕೊಠಡಿಗಳನ್ನ ಈಗಾಗಲೇ ಕೆಲವು ಶಾಲೆಗೆ ಕೊಟ್ಟಿದೆ ನಿಮಗೆ, ಮತ್ತೆ ದುರಸ್ಥಿತಿಗೂ ಕೂಡ ಕೊಟ್ಟಿದೆ. ಆದ್ರೂ ಕೂಡ ಕಮ್ಮಿ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದ್ರ ಜೊತೆಗೆ KPS ಕೂಡ 2 KPS ಅನ್ನ ನಿಮಗೆ ಹೊಸೂರಿಗೆ ಮತ್ತೆ ಒಂದು ಜೂನಿಯರ್ ಕಾಲೇಜ್ ಗೌರಿಬಿದನೂರಿಗೂ ಕೂಡ 2 KPS ನ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರಲ್ಲೇ ನಾನು ಅವಾಗಲೇ ಹೇಳಿದೆ ಮಾನ್ಯ ಅಧ್ಯಕ್ಷ, ಅತಿಥಿ ಶಿಕ್ಷಕರಲ್ಲೇ ನಾವು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅದು ಅತಿಥಿ ಶಿಕ್ಷಕರಲ್ಲಿ ತಗೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಈಗ ಪ್ರಕ್ರಿಯೆ ಶುರು ಆಗಿದೆ, ಅದರಲ್ಲಿ ಆದ್ಯತೆಯನ್ನ ಕೊಡ್ತೀನಿ. ಯಾಕೆಂದ್ರೆ ನೀವು ಬಾರ್ಡರ್ ಅಲ್ಲಿ ಇದೀವಿ ಅಂತ ಹೇಳಿದ್ರಿ, ನಾನು ಕೂಡ ಮಾತನ್ನ ಕೊಟ್ಟಿದ್ದೀನಿ. ಬಾರ್ಡರ್ ಇರ್ತಕ್ಕಂಥದ್ದು ಒತ್ತನ್ನ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಗೂ ಒತ್ತನ್ನ ಕೊಡ್ಲಿಕ್ಕೆ ಬಯಸ್ತಾನೆ. ಮತ್ತೆ ಈವನ್ ಟೀಚರ್ಸ್ ಕೂಡ ರಿಕ್ರೂಟ್ಮೆಂಟ್ ಆದ್ಮೇಲೆ ಆ ಕಡೆ ಕೊಡ್ತಕ್ಕಂಥದ್ದನ್ನ ನಾನು ಒತ್ತನ್ನ ಕೊಡ್ತಕ್ಕಂಥದ್ದು ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.